ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೋಲಾರ್ ಕಿಚನ್. ನೋಡಿ ಫ್ರೆಂಡ್ಸ್, ಈ ಥರ ಗಟ್ಟಿಯಾಗಿ ನಿಮಗೆ ಮೊಸರು ಬೇಕು ಅಂದರೆ ನಾನು ಒಂದು ಸೀಕ್ರೆಟ್ ಟಿಪ್ಸ್ನ ಬಳಸಿದ್ದೀನಿ. ಅದನ್ನು ನೀವು ಬಳಸಿ ಇದೇ ಥರನೇ ಗಟ್ಟಿಯಾಗಿ ಗಡ್ಡೆ ಥರ ಮೊಸರು ಬರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಒಂದು ಪಾತ್ರೆಗೆ ನಾನು 1 ಲೀಟರ್ ಹಾಲು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ 20 ರಿಂದ 30 ನಿಮಿಷ ಚೆನ್ನಾಗಿ ಕಾಯಿಸಬೇಕಾಗುತ್ತೆ. ಹಾಲಿನಲ್ಲಿರುವ ನೀರಿನಂಶ ಎಲ್ಲ ಇಂಗಬೇಕು, ಅಲ್ಲಿವರೆಗೂ ಕಾಯಿಸ್ಕೋಬೇಕು. ಒಂದು 20 ರಿಂದ 30 ನಿಮಿಷ ಲೋ ಫ್ಲೇಮಲ್ಲಿಟ್ಟರೆ ಸಾಕಾಗುತ್ತೆ. ನೋಡಿ, ಇಲ್ಲಿ 20 ರಿಂದ 30 ನಿಮಿಷ ಆಗಿದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಒಳಗಡೆನೆ ಕೆನೆ ಕಟ್ತಾ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಉಕ್ಕಿ ಮೇಲಕ್ಕೆ ಬಂದೆಲ್ಲ ಒಳಗಡೆನೇ ಕುದೀತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕೆಳಗಡೆ ಇಟ್ಕೋತಾ ಇದ್ದೀನಿ. ನೋಡಿ, ಇದು ತುಂಬ ಬಿಸಿ ಇದೆ. ಇವಾಗ ಇದು ಮುಕ್ಕಾಲು ಭಾಗ ತಣ್ಣಗಾಗಬೇಕು, ಒಂದು ಸ್ವಲ್ಪ ಕಾಲು ಭಾಗ ಅಷ್ಟೇ ಬಿಸಿ ಇರಬೇಕು. ನೋಡಿ, ಮುಕ್ಕಾಲು ಭಾಗ ತಣ್ಣಗಾಗಿ ಒಂದು ಕಾಲು ಭಾಗದಷ್ಟು ಬಿಸಿ ಇದೆ ಅಷ್ಟೇ. ಇವಾಗ ಕೆನೆ ಎಲ್ಲ ಚೆನ್ನಾಗಿ ಕಟ್ಟಿದೆ. ಈ ಕೆನೆನೆಲ್ಲ ನಾನು ತೆಗೆದುಕೊಂಡು ನಾನು ಬೆಣ್ಣೆ ಮಾಡೋದಕ್ಕೆ ಯೂಸ್ ಮಾಡ್ಕೋತೀನಿ. ನಿಮಗೇನಾದರೂ ಕೆನೆಯಿಂದ ಬೆಣ್ಣೆ ಮಾಡಿ ತುಪ್ಪದ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕೆನೆನೆಲ್ಲ ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಇನ್ನೊಂದು ಬೌಲ್ಗೆ ಒಂದು ಅರ್ಧದಷ್ಟು ಹಾಲನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಅರ್ಧದಷ್ಟು ಹಾಲು ಹಾಕ್ಕೊಂಡಾಗಿದೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ನಾವು ಗಟ್ಟಿಯಾಗಿ ಮೊಸರು ಬೇಕು ಅಂದರೆ ಕಾರ್ನ್ಫ್ಲೋರ್ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನಪಲ್ಲಿರಲಿ, ಹಾಲು ತುಂಬ ತಣ್ಣಗಾಗಬಾರ್ದು, ಮುಕ್ಕಾಲು ಭಾಗ ಅಷ್ಟೇ ತಣ್ಣಗಾಗಿರಬೇಕು, ಇನ್ನು ಕಾಲು ಭಾಗ ಬಿಸಿ ಇರಬೇಕು. ನೋಡಿ, ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇನ್ನೂ ಉಳಿದಿರುವಂಥ ಹಾಲಿಗೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2 ರಿಂದ 3 ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಪಾಕೆಟ್ ಹಾಲಲ್ಲೂ ಇಷ್ಟು ಗಟ್ಟಿಯಾಗಿ ಮೊಸರನ್ನ ತೆಗಿಬೋದು. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ 2 ರಿಂದ 3 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಸ್ಪೂನ್ ಮೊಸರಿಗೆ ಒಂದು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಮಾಡ್ಕೋತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಮಜ್ಜಿಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಈ ಥರ ಮೊಸರನ್ನ ಮಜ್ಜಿಗೆ ಮಾಡಿ ಆದರೂ ಹಾಕ್ಕೋಬೋದು. ನೋಡಿ, ಈ ಥರ ಮಜ್ಜಿಗೆ ಮಾಡ್ಕೊಂಡಾಗಿದೆ. ಇವಾಗ ಈ ಮಜ್ಜಿಗೆನೆಲ್ಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹಾಲಿಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ, ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಇನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅರ್ಧ ಹಾಲು ಹಾಕ್ಕೊಂಡಾಗಿದೆ. ಮತ್ತು ಇನ್ನೊಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನು 2 ಬೌಲಲ್ಲಿ ಮೊಸರನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಹಾಲನ್ನೆಲ್ಲ ಹಾಕ್ಕೊಂಡಾಗಿದೆ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ನಾನು ನೈಟ್ ಇಡ್ತಾ ಇದ್ದೀನಿ. ಬೆಳಗ್ಗೆವರೆಗೂ ಇದೇ ಥರನೇ ಮುಚ್ಚಿಡ್ತಾ ಇದ್ದೀನಿ. ಮತ್ತಿನ್ನೇನು ಮಾಡ್ತಾಯಿಲ್ಲ, ಅಷ್ಟೇ ಇದೇ ಥರನೇ ಮುಚ್ಚಿ ಇಟ್ಬಿಡ್ತೀನಿ. ನೋಡಿ, ಬೆಳಗ್ಗೆ ಆಗಿದೆ. ನೋಡಿ, ಮೊಸರು ಎಷ್ಟೊಂದು ಗಟ್ಟಿಯಾಗಿ ಪರ್ಫೆಕ್ಟಾಗಿ ಬಂದಿದೆ, ಸ್ವಲ್ಪನೂ ನೀರಿಲ್ಲದೆ ಇರೋ ಥರ. ನೋಡಿ, ಈ ಮೊಸರನ್ನ ಇವಾಗ ತೆಗೆದು ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ. ನೋಡಿ, ಸ್ವಲ್ಪ ಕೆನೆ ಕಟ್ಟಿದೆ, ಅದನ್ನೆಲ್ಲ ಸೈಡ್ಗೆ ಎಳೆದು ನೋಡಿ ಎಷ್ಟು ಗಟ್ಟಿಯಾಗಿ ಮೊಸರು ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ನಾವು ಪಾಕೆಟ್ ಹಾಲಿಂದನೂ ಗಟ್ಟಿಯಾದ ಮೊಸರು ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.